ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಅದ್ರ ಬಗ್ಗೆ ಅಂದರೆ ಈಗ ಹೊಸ ಪ್ರೊಮೋ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ರಿವ್ಯೂ ಮಾಡೋಣ. ಬನ್ನಿ ಏನಾಗಿದೆ ಅಂತ ನೋಡ್ಕೊಂಬರೋಣ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸುದೀಪ್ ಸರ್ ಏನಂತ ಹೇಳ್ತಾರೆ ಅಂದರೆ, ಮನೆ 2 ಭಾಗ ಆಗುತ್ತೆ, 2 ವರ್ಸಸ್ 6 ಅಷ್ಟು ಸೆಂಟೆನ್ಸ್ ಹೇಳ್ತಾರೆ. 2 ವರ್ಸಸ್ 6 ಅಂದರೆ ಈ ಕಡೆ ಅಶ್ವಿನಿ ಧ್ರುವಂತು ವರ್ಸಸ್ 6 ಮಿಕ್ಕಿ ಜನಗಳು ಹೈ ಬಿಲ್ಡ್ ಮಾಡ್ತಾರೆ 2 ವರ್ಸಸ್ 6 ಅಂತ. ಸುದೀಪ್ ಸರ್ ಸ್ವಲ್ಪ ತಪ್ಪು ಮಾಡ್ಕೊಂಡಿದ್ದಾರೆ. 2 ವರ್ಸಸ್ 6 ಅಂತ ಬಿಲ್ಡಪ್ ಕೊಡಬಾರ್ದಾಗಿತ್ತು, 1 ವರ್ಸಸ್ 7 ಅಂತ ಬಿಲ್ಡಪ್ ಕೊಡಬೇಕಾಗಿತ್ತು. ಯಾಕಂದರೆ 1 ಯಾರಂದರೆ ಈ ಕಡೆ ಅಶ್ವಿನಿ, 7 ಅಂದರೆ ಈ ಕಡೆ ಎಲ್ಲ ಕಂಟೆಸ್ಟೆಂಟ್ಸ್ಗಳು. ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ, ಸುದೀಪ್ ಸರ್ ಒಂದು ಎಪಿಸೋಡ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಯಾವುದು ಅಂದರೆ ಧ್ರುವಂತ್ ವರ್ಸಸ್ ಅಶ್ವಿನಿ ಅವರು ಫೈಟ್ ಮಾಡ್ಕೊಂಡಿರೋ ಎಪಿಸೋಡ್ ಮಿಸ್ ಮಾಡ್ಕೊಂಡಿದ್ದಾರೆ. ಅದೇ ದೇವ್ರ ಹೂವು ಇಕ್ಕಿ ದೊಡ್ಡ ಫೈಟ್ ಐತಲ್ಲ, ಹೂವಾಗೋಸ್ಕರ ಒಂದು ದೊಡ್ಡ ಫೈಟ್ ಐತಲ್ಲ, ಆ ಫೈಟ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಇಲ್ಲ ಸ್ಕಿಪ್ ಮಾಡಿರ್ಬೇಕು ಆ ಎಪಿಸೋಡು. ಅದರಿಂದ 2 ವರ್ಸಸ್ 6 ಅಂತ ತಪ್ಪಾಗಿ ಹೇಳಿದ್ದಾರೆ. 1 ವರ್ಸಸ್ 6 ಅಂತ ಹೇಳಬೇಕಾಗಿತ್ತು. ಬಿಲ್ಡಪ್ ಜಾಸ್ತಿ ಕೊಡಬೇಕಾಗಿತ್ತಲ್ಲ ಅಶ್ವಿನಿ ಅವ್ರಿಗೆ, ಸ್ವಲ್ಪ ತಪ್ಪಾಗಿ ಹೇಳಿದ್ದಾರೆ. ಇಲ್ಲಿ ಏನಂತ ಹೇಳ್ತಾನೆ ಅಂದರೆ, ಇಬ್ಬರಿಬ್ರು ಕಂಡ್ರೆ ಯಾರಿಗೂ ಆಗ್ತಾ ಇದ್ದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅದು ಟ್ರೂನೇ. ಈಗಲೂ ಕೂಡ ಇನ್ಸ್ಟಾಗ್ರಾಮ್ ಪ್ರೋಮೋ ಇವಾಗ ರಿಲೀಸ್ ಆಗಿರೋದು ನೋಡಿದ್ರೆ ಅಂತ ಏನು ಅವ್ರ ಹೆಸರು ಬರ್ತಾಯ್ತಾ, ಗಿಲ್ಲಿ, ರಕ್ಷಿತಾ ಅವ್ರ ಹೆಸರುಗಳೇ ಬರ್ತಾ ಇರೋದು. ಅವರಿಬ್ರು ಕಂಡ್ರೆ ಇಡೀ 6 ಕಂಟೆಸ್ಟೆಂಟ್ಸ್ಗಳ ಇಡೀ ಕರ್ನಾಟಕಕ್ಕೆ ಆಗ್ತಾ ಇಲ್ಲ. ಏನೋ ಈ ವಾರ ಸಿಕ್ಕಾಪಟ್ಟೆ ಏನು ಟಾಸ್ಕ್ಗಳು ಗೆದ್ದಿಲ್ಲ. ಟಿಕೆಟ್ ಟು ಫಿನಾಲೆ ಗೆದ್ದು ಬಿಟ್ಟಿದ್ರೆ ಇನ್ನು ಯಾವ ಲೆವೆಲ್ ಬಿಲ್ಡಪ್ ಕೊಡ್ತಾಯಿದ್ರು. 2 ವರ್ಸಸ್ 6 ಅಲ್ಲ, 1 ವರ್ಸಸ್ 7 ಅಂತ ಅಶ್ವಿನಿ ಟಿಕೆಟ್ ಟು ಫಿನಾಲೆ ಗೆದ್ದುಬಿಟ್ರು ಅಂತ ಇನ್ನೇನೇನೋ ಟ್ರೋಫಿಗಳು ಕೊಟ್ಬಿಟ್ರು. ಅಶ್ವಿನಿ ಸ್ಟೇಟ್ಮೆಂಟ್ ಕೊಡ್ತಾರೆ, ನನ್ನ ಪ್ರತಿ ಸಲ ಕೆಳಗಿಟ್ಟು ಮಾತಾಡಿದಾಗಲೂ ಕೂಡ ಐ ಸ್ಟಾರ್ಟೆಡ್ ಫೀಲಿಂಗ್ ಸ್ಟ್ರಾಂಗರ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇ ಪ್ರತಿ ಸಲ ನನ್ನ ಕೆಳಗಿಟ್ಟು ಮಾತಾಡಿದ್ರೆ ನಾನು ಸ್ಟ್ರಾಂಗಾಗಿ ಫೀಲ್ ಮಾಡ್ತೀನಿ ಅಂತ. ಇದು ನಿಜ ಇರ್ಬೋದು, ಯಾಕಂದರೆ ಹೋದ ವಾರ ರಾಣಿಯಾಗಿ ಚೆನ್ನಾಗಿ ಮಾಡಿದ್ರು ಅಶ್ವಿನಿ ಅವರು. ಈ ವಾರನೂ ಚೆನ್ನಾಗಿ ಟಾಸ್ಕ್ಗಳು ಆಡಿದ್ರು, 2 ವಾರ ನೀಟಾಗಿ ಮಾಡಿದ್ದಾರೆ. ಅದಕ್ಕೆ ಈ ಸ್ಟೇಟ್ಮೆಂಟ್ ಹೇಳ್ತಾರೆ, ಒಪ್ಕೋಬೇಕಾಗಿದೆ ಇದು. ಈ ನೆಕ್ಸ್ಟ್ ಸ್ಟೇಟ್ಮೆಂಟ್ ಧ್ರುವಂತವ್ರದ್ದು, ನನ್ನ ಆಟ ನಾನು ಆಡ್ತಾ ಇದ್ದೀನಿ, ಏನು ಕೊಡಬೇಕೋ ಕೊಡ್ತೀನಿ, ಏನು ತೊಗೋಬೇಕೋ ತೊಗೊತಾ ಇದ್ದೀನಿ ಅಂತ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಆಟ ನಾನು ಆಡ್ತಾ ಇದ್ದೀನಿ, ಏನು ತೊಗೋಬೇಕೋ ತೊಗೊತಾ ಇದ್ದೀನಿ, ಏನು ಕೊಡಬೇಕೋ ಕೊಡ್ತೀನಿ ಅಂತ ಹೇಳ್ದೆ ಅಲ್ಲ, ಅದನ್ನು ಫಸ್ಟ್ ಡೇಯಿಂದನೇ ಆಡ್ಕೊ ಬರ್ಬೇಕಾಗಿತ್ತು. ಏನಕ್ಕೆ ಸೀಕ್ರೆಟ್ ರೂಮ್ನಲ್ಲಿ ಹೋಗ್ಬಿಟ್ಟು ಎಲ್ಲ ಗಿಲ್ಲಿದೆಲ್ಲ ನೋಡ್ಕೊಂಡು ಬಂದು ಅವನ ಜೊತೆನಲ್ಲಿ ಇದ್ದು ಏನಕ್ಕೆ ಈ ಥರ ಆಟ ಆಡ್ತಾ ಇದೆಯಾ? ಫಸ್ಟ್ ದಿವಸನೇ ಆಡಬೇಕಾಗಿತ್ತು. ಸಿಂಪತಿ ಕಾರ್ಡ್ ಪ್ಲೇ ಮಾಡಿದೆ, ಅಮ್ಮ ತೆಂಗಿ ಅಂತ, ಅದು ವರ್ಕ್ ಆಗಿಲ್ಲ. ನೆಕ್ಸ್ಟ್ ಅಶ್ವಿನಿ ಗ್ರೂಪ್ಗೆ ಹೋಗ್ಬಿಟ್ಟು ನೆಗೆಟಿವ್ ಆಗ್ತಾ ಇದ್ದೆ. ಇನ್ನೇನು ಹೋಗೋ ಟೈಮ್ ಏನೋ ಲಕ್ ಬಂದ್ಬಿಡ್ತಷ್ಟೇ. ಏನೋ ಹೋಗೋ ಟೈಮ್ ಇನ್ನೇನು ಬಂದವಾಗ ಸೀಕ್ರೆಟ್ ರೂಮ್ ಕಳಿಸ್ಬಿಟ್ರು. ಅಲ್ಲಿಂದ ಏನಕ್ಕೆ ಆಗ್ತಾಯಿದೆ? ಫಸ್ಟ್ ದಿವಸನೇ ಆಡಬೇಕಾಗಿತ್ತು. ಫಸ್ಟ್ ಸೀಕ್ರೆಟ್ ರೂಮ್ನಲ್ಲಿ ಹೋದೆ, ಗೊತ್ತು ಸುದೀಪ್ ಸರ್ ಹೊಗಳ್ಬಿಟ್ರು, ನಿಮ್ಮನ್ನೇ ನೋಡ್ತವ್ರೆ, ಸೀಕ್ರೆಟ್ ರೂಮ್ನ ಇದ್ಮೇಲೆ ನೀವೇ ಫೇಮಸ್ ಆಗ್ಬಿಟ್ಟಿದ್ರ ಅಂತ ಸುದೀಪ್ ಸರ್ ಹೇಳ್ಬಿಟ್ರು. ಮನೆ ಒಳಗಡೆ ಇರೋರ್ಗಿಂತ ಸೀಕ್ರೆಟ್ ರೂಮ್ನವ್ರು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು ಅಂತ. ಅವಾಗಿಂದ ಬಂದಿರೋದು ಜಗಳ ಮಾಡಿದ್ರೆ, ಕಿಡ್ಚ ಆಡಿದ್ರೆ, ಗಿಲ್ಲಿ ಥರ ಆಡಿದ್ರೆ ಮುಂದೆ ಹೋಗ್ತೀವಿ ಅಂತ ಅವಾಗದ ಫ್ಲ್ಯಾಶ್ ಆಗಿರಬೇಕು. ಏನಕ್ಕೆ ಅವಾಗಿಂದ ಮತ್ತೆ ಏನಕ್ಕಪ್ಪ ಸೀಕ್ರೆಟ್ ರೂಮಿಂದ ಬಂದಮೇಲೆ ಎಲ್ಲ ನೀನು ಚೇಂಜ್ ಆಗಿದೆಯಾ ಅಂತ ಹೇಳ್ತಾರೆ. ಆಮೇಲೆ ಒಪ್ಕೊಳೋದು ಬೇರೆ, ಹೌದು ನಾನು ಚೇಂಜ್ ಆಗಿದ್ದೀನಿ, ನಾನು ಒಳ್ಳೇದಕ್ಕೆ ನಾನು ಚೇಂಜ್ ಆಗಿದ್ದೀನಿ ಅಂತ ಫಸ್ಟ್ ದಿವಸನೇ ಆಡಬೇಕಾಗಿತ್ತು. ಸುದೀಪ್ ಸರ್ ಹೇಳ್ತಾರೆ, ಇಡೀ ವಾರ ಎಪಿಸೋಡ್ ಕೂತ್ಕೊಂಡು ನೋಡಿದವಾಗ ಒಬ್ಬ ವ್ಯಕ್ತಿಯ ಹಠ, ಛಲ, ಫೋಕಸ್ ಮಾತ್ರ ನನಗೆ ಕಾಣಿಸ್ತು ಅಂತ ಹೇಳಿದ್ರಲ್ಲ, ಬೇರೆದೆಲ್ಲ ಏನಕ್ಕೆ ಕಾಣಿಸಿಲ್ಲ. ಸಿಂಪತಿ ಕಾರ್ಡ್ ಪ್ಲೇ ಮಾಡಿದ್ರು, ಏನೋ ಒಳ್ಳೆಯವ್ರು ಆಗ್ತಿರೋ ಥರ ನೀರು ಹಾಕೋವಾಗ ನೋಡಿ ರಘುವರೇ, ನಾನು ಜಾಸ್ತಿ ಸ್ಪೋರ್ಟ್ಸಾಗಿ ನೀರು ಹಾಕ್ತಾಯಿಲ್ಲ, ಮೇಲೆ ನೀರು ಹಾಕ್ತಿದ್ದೀನಿ, ಅದೆಲ್ಲ ಏನಕ್ಕೆ ಕಾಣಿಸಿಲ್ಲ. ನಾಮಿನೇಷನ್ ಟಾಸ್ಕ್ನ ಬೈದಿದ್ದು ಅದೇನೇ ಕಾಣಿಸಿಲ್ಲ. ಧ್ರುವಂತವ್ರ ಜಗಳ ಆಡಿದ್ದು ಅದೇನೇ ಕಾಣಿಸಿಲ್ಲ. ಈ ವಾರ ಬರೀ ಅಶ್ವಿನಿ ಅವರು ಟಾಸ್ಕ್ ಆಡಿದ್ದಕ್ಕೆ ಹಠ, ಛಲ, ಫೋಕಸ್ ಕಾಣಿಸ್ತಲ್ಲ. ಹೋದ ವಾರ ರಾಶಿಕಾ ಅವ್ರದ್ದು ಏನು ಕಾಣಿಸಿಲ್ಲ. ಅವರು ಚೆನ್ನಾಗಿ ಆಡಿದ್ರು ತಾನೆ. ಅಶ್ವಿನಿ ಅವ್ರು ಎಷ್ಟು ಚೆನ್ನಾಗಿ ಆಡಿದ್ರು, ರಾಶಿಕಾ ಅವ್ರು ಟಾಸ್ಕ್ ಚೆನ್ನಾಗಿ ಆಡಿದಿರ್ತಾನೆ ಹೋದ ವಾರ. ಅವ್ರ ಹತ್ರ ಏನೂ ಕಾಣಿಸಿಲ್ಲ, ಹಠ, ಛಲ, ಫೋಕಸ್ಸು. ಏನು ಬಿಲ್ಡಪ್ ಕೊಡ್ತೀರಾ ಹಠ, ಛಲ, ಫೋಕಸ್ ಅಂತೆ. ಪಾಪ ಹೋದ ವಾರ ರಾಶಿಕ್ ಅವರು ಟಾಸ್ಕ್ಗಳನ್ನ ಆಡಿ ಒಂದೇ ಒಂದು ಮಿಸ್ಟೇಕ್ ಅಷ್ಟೇ, ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಧನುಷ್ ಅವ್ರು ಹಿಂಗೆ ಎತ್ಬಿಟ್ರು, ಅದನ್ನು ನೋಡೋಕ್ಕಾಗಿಲ್ಲ. ಅದು ಒಂದು ಮಿಸ್ಟೇಕ್ಗೆ ಕಿಚ್ಚನ ಚಪ್ಪಾಳೆ ಮಿಸ್ಸು, ಉತ್ತಮ ಮಿಕ್ಸು, ಎಲ್ಲ ಮಿಸ್ಸು. ಅವ್ರಿಗೆ ಒಂದು ಮೋಟಿವೇಶನ್ ಕೊಡಬೇಕಾಗಿದೆ. ರಾಶಿಕ್ ಅವ್ರಿಗೆ ನೀವು ಚೆನ್ನಾಗಿ ಆಡಿದ್ರು, ಅದೆಲ್ಲ ಏನು ಹೇಳೇ ಇಲ್ಲ. ಈ ವಾರ ಗೆದ್ದೇ ಇಲ್ಲಪ್ಪ ಅಶ್ವಿನಿ ಅವರು, ಇಲ್ಲ ಧ್ರುವಂತ್ ಅವ್ರು ಗೆದ್ದೇ ಇಲ್ಲ ಟಾಸ್ಕ್ನ. ಫೋಕಸ್ಸು, ಛಲ, ಗ್ರಿಡ್ಡು, ಮಣ್ಣು ಮಸಿ ಎಲ್ಲ. ಸುದೀಪ್ ಸರ್ ಹೇಳ್ತಾರೆ, ಯಾರ್ಯಾರ ಬಾಯಿಯಿಂದ ಅವಮಾನಗಳು ಇಳಿಸ್ಕೊತೀರೋ ಹೋರಾಡಿ ಅವರ ಬಾಯಿನಲ್ಲೇ ಹೊಗಳಿಕೆ ಏನಾರು ಕೇಳಿಸ್ಕೊಂಡ್ರೆ ಅಲ್ಲೇ ಗೆಲುವಿನ ಪ್ರಾರಂಭ ಅಂತ ಹೇಳ್ತಾರೆ. ಅಲ್ಲೇ ಗೆಲುವಿನ ಪ್ರಾರಂಭ ಅಂತ ಹೇಳಿದ್ರಲ್ಲ, ಸೀಸನ್ ಹಾಗೇ ಹೋಯ್ತು. ಇವಾಗ ಸ್ಟಾರ್ಟ್ ಮಾಡಿದ್ರೆ ಗೆಲ್ಲೋದು, ಯಾವಾಗ ನೀವು ಟ್ರೋಫಿ ಗೆಲ್ಲೋದು? ಅವಮಾನ ನೋಡಿ. ರೂಟ್ ಅದೆಲ್ಲ ರೂಟೆಲ್ಲ ನೋಡಲ್ಲ. ರೂಟ್ ಎಲ್ಲಿಂದ ಎಲ್ಲಿ ಸ್ಟಾರ್ಟ್ ಆಗುತ್ತೆ ರೂಟ್, ಅದೆಲ್ಲ ಇಲ್ಲಿ ರೂಟ್ ಗೇಟ್ ಎಲ್ಲ ಏನಿಲ್ಲ. ರೂಟು
ಎಲ್ಲಿಂದ ಪ್ರಾರಂಭ ಆಯ್ತು ಅವಮಾನ, ಇವ್ರು ಮಾಡಿದ್ರೆ ಅವಮಾನ ಸ್ಟಾರ್ಟು, ಅವ್ರು ಮಾಡಿದ್ರೆ ಅವಮಾನ, ಅದೆಲ್ಲ ನೋಡಲ್ಲ. ಎಲ್ಲಿಂದ ಪ್ರಾರಂಭ ಆಯ್ತು ಅವಮಾನ, ಅವರಿಗೆ ಹೋರಾಟ ಕೊಟ್ಟು ಅವರೇ ಬಾಯಿಂದ ಉಗುಳಿಸ್ಕೊಂಡ್ರೆ ಅಲ್ಲಿ ಗೆಲುವು ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಎಲ್ಲಿ ಅವಮಾನ ಸ್ಟಾರ್ಟ್ ಆಯಿತು, ಯಾರಿಂದ ಅವಮಾನ ಸ್ಟಾರ್ಟ್ ಆಯಿತು, ಫೈಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಅದೆಲ್ಲ ರೂಟ್ ಕಾಸ್ ಎಲ್ಲ ಇಲ್ವಿಲ್ಲ. ಗೆಲ್ತೀವಾ ಇಲ್ವಾ, ಈ ಕಡೆನೂ ಬೈದಿರ್ತಾರೆ, ಆ ಕಡೆನೂ ಬೈದಿರ್ತಾರೆ. ಒಂದೇ ಕಡೆ ನೋಡ್ಬಿಟ್ಟು ರೂಟ್ ಕಾಸ್ ನೋಡ್ಕೊಂಡ ಹಂಗೆ ಉಗುಳ್ಕೊಂಡು ಹೋಗ್ತಾ ಇದ್ರೆ ಹಿಂಗೆ ಆಗೋದು. ಅದು ಅವಮಾನ ಎಲ್ಲಿ ಮಾಡಿದ್ರು ಗೊತ್ತಾ, ಸರಿಯಪ್ಪ ಜನಗಳೆಲ್ಲ ಬೈತವ್ರೆ ಇಲ್ಲ, ರಕ್ಷಿತಾ ಕೈನಲ್ಲಿ ಗಿಫ್ಟ್ ಬಾಕ್ಸ್ನ ಓಪನ್ ಮಾಡಿಬಿಟ್ಟು ಧ್ರುವಂತು ಕೊಡೋದು, ಏನದು ಕಿಚ್ಚನ ಚಪ್ಪಾಳೆ ಫೋಟೋ. ಆ ಕಡೆ ಗಿಲ್ಲಿ ಕೈನಲ್ಲಿ ಗಿಫ್ಟ್ ಬಾಕ್ಸ್ ಓಪನ್ ಮಾಡಿಬಿಟ್ಟು ಅಶ್ವಿನಿ ಅವ್ರ ಕೈನಲ್ಲಿ ಕೊಡೋದಂತೆ. ಕಿಚ್ಚನ ಚಪ್ಪಾಳೆ ಕೊಟ್ಟರು ತಾನೆ ಯಾರಿಗೆ, ಧ್ರುವಂತವ್ರಿಗೆ. ಎಲ್ಲ ಕಂಟೆಸ್ಟೆಂಟ್ ಸೇರಿ ಕೊಡ್ಬೋದಾಗಿತ್ತು. ಇಟ್ಕೊಳಪ್ಪ ಧ್ರುವಂತ್ ನೀವೇ ಇಟ್ಕೊ, ಮನೆಗೆ ಎತ್ಕೊಂಡು ಹೋಗು ಅಂತ. ಇಲ್ಲ, ಅವಮಾನ ಮಾಡಬೇಕಲ್ಲ, ಓಟ್ಸ್ ಎಲ್ಲ ಕಮ್ಮಿ ಮಾಡಬೇಕಲ್ಲ, ನೀವು ನೆಗೆಟಿವ್ ಅಂತ ತೋರಿಸ್ಬೇಕಲ್ಲ. ಅದಕ್ಕೆ ಧ್ರುವಂತವ್ರ ಫೋಟೋನ ರಕ್ಷಿತಾ ಕೈಯಲ್ಲಿ ಓಪನ್ ಮಾಡಿಸಿರೋದು. ಗಿಫ್ಟ್ ಬಾಕ್ಸ್ ಕೊಟ್ಟು ತಗೋ ರಕ್ಷಿತಾ ಗಿಫ್ಟ್ ಬಾಕ್ಸ್ ಅಂತ ಅದ್ರಲ್ಲಿ ಓಪನ್ ಮಾಡಿದ್ರೆ ಧ್ರುವಂತವ್ರ ಫೋಟೋ. ಗಿಲ್ಲಿ ಓಟಕ್ಕೆ ಈ ಕಡೆ ಕಮ್ಮಿ ಮಾಡಬೇಕಲ್ಲ, ಅದಕ್ಕೆ ಗಿಲ್ಲಿ ಕೈಯಲ್ಲಿ ಒಂದೊಂದು ಗಿಫ್ಟ್ ಬಾಕ್ಸು. ನೋಡಿದ್ರೆ ಅಶ್ವಿನಿ ಅವ್ರ ಫೋಟೋ ಕಿಚ್ಚನ ಚಪ್ಪಾಳೆದು. ಅವ್ನು ಹೇಳ್ತಾ ಇರ್ತಾನಲ್ಲ, ನೋಡು ನನ್ನ ಫೋಟೋ ಅಲ್ಲಿದೆ ಕಿಚ್ಚನ ಚಪ್ಪಾಳೆ, ನೋಡು ಅಲ್ಲಿ ಫೋಟೋ ಇದೆ ಅಂತ. ಇವಾಗ ಹೊಟ್ಟೆ ಉಡ್ಸೋದು ಸ್ಟಾರ್ಟ್ ಮಾಡಿದ್ರು. ಪಕ್ಕ ನಿಮ್ಗೆ ಏನಾದ್ರು ಸರಿ ಅನಿಸ್ತೈತಾ? ಸರಿಯಪ್ಪ, ಗಿಲ್ಲಿ ಹೇಳಿದ್ರು ನೀವು ಉತ್ತಮ ಮಂದಿ ಆಯ್ತಪ್ಪ, ಮನೆ ಮಂದಿಯೆಲ್ಲ ಹೇಳಿದ್ರು, ಅವಮಾನ ಮಾಡಿದವರೆಲ್ಲ ಹೇಳಿದ್ರು ನೀವು ಉತ್ತಮ ಚೆನ್ನಾಗಿ ಆಡಿದ್ದೀರಾ ಅಂತ. ಹೋದ ವಾರ ರಾಶಿಕ್ ಅವರಿಗೆ ಒಬ್ಬರು ಹೇಳಿದ್ದಿಲ್ಲ, ಅದ್ರ ಬಗ್ಗೆ ನೀವು ಹೇಳಿದ್ರಾ? ಆಟ ಆಡಿದ್ರು ನೀವು ಹೋಗ್ಲಿಕ್ಕೆ ಕೊಟ್ಟಿಲ್ಲ ಅಂತ. ಅದು ಹೋದ ವಾರ ರಾಶಿಗೆ ಎಷ್ಟು ಚೆನ್ನಾಗಿ ಟಾಸ್ಕ್ ಆಡಿದ್ರು, ಒಬ್ಬರು ಹೇಳಿಲ್ಲ ಉತ್ತಮ ಕಳಪೆ ಅಂತ. ಅದ್ರ ಬಗ್ಗೆ ನೀವು ಮಾತಾಡೇ ಇಲ್ಲ. ಸುಮ್ಮನೆ ಅಶ್ವಿನಿ ಹೆಸರು ಹೇಳಿದ್ದಕ್ಕೆ ಉತ್ತಮ ಕಳಪೆದಲ್ಲಿ ಏನೇನು 2 vs 6, 1 vs 7 ಹಂಗೆ